ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ರಾಮೇಶ್ವರಂ ಕೆಫೆ, ಕುಂದಲಹಳ್ಳಿ ಗೇಟ್, ವೈಟ್ ಫೀಲ್ಡ್ನ ಕುಂದಲಹಳ್ಳಿ ಬಳಿ ಇರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಬಾಂಬ್ ಬ್ಲಾಸ್ಟ್. ಹೌದು, ಅದು ಬಾಂಬ್ ಬ್ಲಾಸ್ಟೇ ಹೌದು. ಹಾಗಾದ್ರೆ ಮಾಡಿರೋದು ಯಾರು? ಅದನ್ನ ಆ ಬಾಂಬ್ ಬ್ಲಾಸ್ಟ್ನ ಹಿಂದಿರುವಂತ ಕೈವಾಡ ಯಾರದ್ದು? ಯಾರವರು? ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳ? ಲಷ್ಕರ್ ಎ ತೊಯ್ಬಾದವರ? ಹಿಜ್ಬುಲ್ ಮುಜಾಹಿದ್ದನ್ ಅವರ? ಐಸಿಸ್ ಅವರ? ಯಾವ ಭಯೋತ್ಪಾದಕರು? ಯಾವ ಉಗ್ರರು? ಯಾರವರು? ಇದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇರುವಂಥ ಪ್ರಶ್ನೆ. ಎಸ್, ಅದಕ್ಕೆ ಉತ್ತರ ಕೊಡುವ ಸಲುವಾಗಿಯೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳ, ಐಸಿಸ್ ಅವರ, LETನ, ಹಿಜ್ಬುಲ್ ಮುಜಾಹಿದ್ದೀನ್ನ ಅಥವಾ ಅಡ್ಡ ಕಸುಬಿಗಳ? ಅದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಅದರ ಜೊತೆಗೆ ಇವತ್ತು ನಡೆದದ್ದೇನು ಅಲ್ಲಿ? ಬೆಳಗ್ಗೆ ಒಂದು 11 ಗಂಟೆಯ ಸುಮಾರು ಒಬ್ಬ ಯುವಕ, 28ರಿಂದ 30 ವರ್ಷದ ಒಬ್ಬ ಯುವಕ ಅಲ್ಲಿಗೆ ಬರ್ತಾನೆ. ಬಂದು ಎಲ್ಲ ಗಿರಾಕಿಗಳ ಥರನೇ ಕ್ಯಾಶ್ ಕೌಂಟ್ರಿಗೆ ಹೋಗಿ ಒಂದು ರವೆ ಇಡ್ಲಿ ಕೊಡಿ ಅಂತ ಹೇಳಿ ಟೋಕನ್ ತಗೋತಾನೆ. ಹೋಗಿ ಕೌಂಟ್ರಲ್ಲಿ ಹೋಗಿ ರವೆ ಇಡ್ಲಿ ತಗೊಂಡು ಬಂದು ತಿಂತಾನೆ. ತಿಂದ ನಂತರ ಆತ ಅಲ್ಲಿ ಪ್ಲೇಟ್ ಇಡ್ಲಿಕ್ಕೆ, ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಒಂದು ಪ್ಲೇಸ್ ಇದೆ ಒಂದು ಸೈಡಲ್ಲಿ. ಅಲ್ಲಿ ಹೋಗಿ ಆತ ಪ್ಲೇಟನ್ನು ಇಟ್ಟು ಹ್ಯಾಂಡ್ ವಾಶ್ ಮಾಡುವ ಸಲುವಾಗಿ ತನ್ನ ಕೈಯಲ್ಲಿದ್ದಂಥ ಒಂದು ಬ್ಯಾಗನ್ನು ಅಲ್ಲೇ ಪಕ್ಕದಲ್ಲಿ ಕೆಳಗಿಡ್ತಾನೆ. ಇಟ್ಟು ಹ್ಯಾಂಡ್ ವಾಶ್ ಮಾಡಿದವನು ಬ್ಯಾಗನ್ನು ತಗೊಳ್ಳಲ್ಲ, ಹಾಗೆಯೇ ಹೋಗ್ತಾನೆ. ಇದಿಷ್ಟೂ ಕೂಡ CCTVಯಲ್ಲಿ ಸೆರೆಯಾಗಿದೆ. ಆತನ ಮುಖಚಹರೆಯ ಸಹಿತ ಸ್ಪಷ್ಟವಾಗಿ CCTVಯಲ್ಲಿ ಈ ಎಲ್ಲ ದೃಶ್ಯಗಳು ಇವೆ. ಇದನ್ನು ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಮಗೂ ಕೂಡ ಒಂದು CCTVಯ ದೃಶ್ಯಾವಳಿ ಸಿಕ್ಕಿದೆ. ಅದರ ಬ್ಲಾಸ್ಟ್ ಆಗಿರುವಂಥ ದೃಶ್ಯವೂ ಇದೆ. ನಾವು ಅದನ್ನು ತೋರಿಸ್ಲಿಕ್ಕೆ ಆಗದೇ ಇರಬಹುದು, ಆದರೆ ಬೆಂಕಿಯ ಸಿಡಿತ ಕಣ್ಣಿಗೆ ಕಾಣುವ ಹಾಗೆ ಬ್ಲಾಸ್ಟ್ ಆಗಿರುವಂಥ ದೃಶ್ಯ ಕೂಡ ಇದೆ. ಯಾಕಂದರೆ ಅಲ್ಲಿ 8-10 CCTV ಕ್ಯಾಮ್ರಾಗಳನ್ನ ಹಾಕಿದ್ದಾರೆ. ಹೀಗಾಗಿ ಪ್ರತಿಯೊಂದು ದೃಶ್ಯವೂ ಕೂಡ ಸೆರೆಯಾಗಿದೆ. ಒಂದಂತೂ ಸ್ಪಷ್ಟ, ಯಾರು ಆ ವ್ಯಕ್ತಿ ಬ್ಯಾಗನ್ನು ಇಡ್ಲಿಕ್ಕೆ ಬಂದಿದ್ದಾನಲ್ಲ, ಆತ ಮೊದಲೇ ರಾಮೇಶ್ವರಂ ಕೆಫೆಗೆ ಬಂದು ಅಲ್ಲಿನ ಎಲ್ಲ ಸ್ಥಳವನ್ನು ನೋಡಿಕೊಂಡು, ಎಲ್ಲ ವ್ಯವಸ್ಥೆಗಳನ್ನ ನೋಡಿಕೊಂಡು, ಎಲ್ಲಿ ಏನು ತಗೋಬೇಕು, ಏನು ಮಾಡಬೇಕು, ಅದಾದ ನಂತರ ನಾನು ಬ್ಯಾಗನ್ನು ಎಲ್ಲಿಡಬೇಕು, ಯಾವ ಬ್ಯಾಗು, ಬಾಂಬ್ ಇರುವಂತಹ ಬ್ಯಾಗ್, ಅದನ್ನು ಎಲ್ಲಿಡಬೇಕು ಅನ್ನೋದನ್ನು ಆತ ಮೊದಲೇ ಬಂದು ಎಲ್ಲ ನೋಡಿಕೊಂಡು ಸ್ಕೆಚ್ ಹಾಕೊಂಡು ಹೋಗಿದ್ದಾನೆ. ಇದಿಷ್ಟು ಕೂಡ ನಡೆದಿರುವಂಥ ಘಟನೆ. ಆತ 11 ಗಂಟೆಗೆ ಬಂದಿರುವಂಥದ್ದು, ಆದರೆ ಬ್ಲಾಸ್ಟ್ ಆಗಿರೋದು 12:55 ಸುಮಾರಿಗೆ. ಆತ ಬಂದು ಹೋದ 1-1.5 ಗಂಟೆ ನಂತರ ಬಾಂಬ್ ಬ್ಲಾಸ್ಟ್ ಆಗಿದೆ. 2 ಸ್ಫೋಟಗಳಾಗಿದೆ. 10 ಸೆಕೆಂಡಿನ ಅಂತರದಲ್ಲಿ 2 ಸ್ಫೋಟಗಳಾಗಿದೆ. ಅದು CCTV ದೃಶ್ಯದಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಮೊದಲನೇ ಸ್ಫೋಟ ಅಷ್ಟು ದೊಡ್ಡದಾಗಿ ಬೆಂಕಿಯ ಸಿಡಿತ ಕಾಣೋದಿಲ್ಲ, ಆದರೆ 2ನೇ ಸ್ಫೋಟದಲ್ಲಿ, 10 ಸೆಕೆಂಡಿನ ಅಂತರದಲ್ಲಿ ನಡೆಯುವಂಥ 2ನೇ ಸ್ಫೋಟದಲ್ಲಿ ಬೆಂಕಿಯ ಸಿಡಿತ ಸಹಿತ ಅಲ್ಲಿರುವವರಿಗೆ ಬಹಳ ದೊಡ್ಡ ಹಾನಿ ಮಾಡೋದೇ ಆ 2ನೇ ಬ್ಲಾಸ್ಟ್, ಆ 2ನೇ ಸ್ಫೋಟ. ಓರ್ವ ಮಹಿಳೆ ಈಗಾಗಲೇ ತೀವ್ರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಕೂಡ ಆ 2ನೇ ಬ್ಲಾಸ್ಟಿನ ಸ್ಫೋಟಕ್ಕೆ ಅವರು ಅಲ್ಲಿ ಅಷ್ಟರ ಮಟ್ಟಿಗೆ ಗಾಯಗೊಂಡಿರೋದು. ಅದು ಕೂಡ ಈ CCTV ದೃಶ್ಯದಲ್ಲಿ ಸೆರೆಯಾಗಿದೆ. ಅಲ್ಲಿ ಕೆಲವರಿದ್ದರು, ಓಡಾಡ್ತಾ ಇದ್ರು. ಹೋಟೆಲ್ನವರೇ ಒಂದಿಬ್ರು ಹುಡುಗರು ನಿಂತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ರು. ಇದ್ರ ನಡುವೆನೇ ಆ ಬ್ಲಾಸ್ಟ್ ಆಗಿದೆ. ಅದೊಂದು ರೀತಿ ಬೇಡದ ವಸ್ತುಗಳನ್ನೆಲ್ಲ ಇಟ್ಟಿರುವಂಥ ಸ್ಥಳ ಅದು. ಹಾಗೆ ಕಸ ಹಾಕಲಿಕ್ಕೆ ಡಸ್ಟ್ಬಿನ್ ಇಟ್ಟಿರುವಂಥ ಸ್ಥಳ. ಅಂಥ ಸ್ಥಳವನ್ನೇ ಆತ ಆಯ್ಕೆ ಮಾಡ್ಕೊಂಡಿದ್ದಾನೆ. ಅದಕ್ಕೆ ನಾ ಹೇಳಿದೆ, ಆತ ಮೊದಲೇ ಬಂದು ಸ್ಥಳವನ್ನೆಲ್ಲ ಸಂಪೂರ್ಣವಾಗಿ ನೋಡಿ ಸ್ಕೆಚ್ ಹಾಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು. ಹಾಗಾದರೆ ಯಾರು ಇದನ್ನು ಮಾಡಿರೋದು? ಯಾರು? ನಾನು ನಿಮಗೆ ಆರಂಭದಲ್ಲೇ ಹೇಳಿದೆ, ಇದೇನು ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳು ಮಾಡಿರೋದಾ? ಐಸಿಸ್ ಅವರು, LET ಅವರು, ಹಿಜ್ಬುಲ್ ಮುಜಾಹಿದ್ದೀನ್ ಅವರು ಮಾಡಿರೋದಾ? ನನ್ನ ಪ್ರಕಾರ ನೋಡಿ, ಅವನ ಉದ್ದೇಶ ಅತಿ ಹೆಚ್ಚು ಹಾನಿ ಮಾಡೋದೇ ಇದ್ದಿರಬಹುದು. ಆದರೆ ಆ ಬಾಂಬನ್ನು ತಯಾರು ಮಾಡಿರುವ ಆತ ಯಾರಿದ್ದಾನೆ, ಆತ ಹೈ ಇಂಟೆನ್ಸಿಟಿ ಮಾಡಬೇಕು ಅನ್ನುವ ಉದ್ದೇಶದೊಂದಿಗೆ ಮಾಡಿದ್ದಾನೆ. ನೀವು ನೋಡಿಬೇಕಾದ್ರೆ ಇಲ್ಲಿ ಕೆಲವು ದೃಶ್ಯಗಳಿದೆ. ಇದು ಸ್ಫೋಟದ ನಂತರ, ನೀವೇನು ನೋಡ್ತಾ ಇದ್ದೀರಿ ಈಗ ದೃಶ್ಯ, ಇದು ಸ್ಫೋಟದ ನಂತರ ಹೋಟೆಲ್ನಲ್ಲಿ ಎಲ್ಲಿಯವರೆಗೂ ಆ ಸ್ಫೋಟದ ಹಾನಿ ಆಗಿದೆ ಅನ್ನೋದನ್ನು ತೋರಿಸ್ತಾ ಇರುವಂಥ ದೃಶ್ಯ. ಹೋಟೆಲ್ನ ಹಾಲ್ನ ಉದ್ದಕ್ಕೂ ಕೂಡ ಆ ಸ್ಫೋಟದ ಹಾನಿ ಆಗಿದೆ. ಅಲ್ಲಿ ಗಾಜುಗಳೆಲ್ಲ ಚೂರು ಚೂರಾಗಿ ಬಿದ್ದಿರೋದನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲವೂ ಚೆಲ್ಲಾಪಿಲ್ಲಿ ಆಗಿರೋದನ್ನು ನೋಡ್ತಾ ಇದ್ದೀರಿ. ಸೊ ಇದು ನೋಡಿದ್ರೆ ಆತನಿಗೆ ಹಾನಿ ತೀವ್ರ ಆಗಲಿ ಅನ್ನೋದೇ ಇದ್ದಿರಬಹುದು. ಆದರೆ ಸ್ಫೋಟ ಆದಾಗ ಅದೃಷ್ಟವಶಾತ್ ಯಾರ ಪ್ರಾಣಕ್ಕೂ ಕೂಡ ಹಾನಿಯಾಗುವಷ್ಟು ಹೈ ಇಂಟೆನ್ಸಿಟಿ ಇರಲಿಲ್ಲ. ಆದರೆ ಸ್ಫೋಟ ತೀವ್ರವಾಗಿತ್ತು, ಶಬ್ದ ತೀವ್ರವಾಗಿತ್ತು. ಅದೇ ಕಾರಣಕ್ಕಾಗಿ ಆ ಮಹಿಳೆಗೆ, ಸ್ವರ್ಣಾಂಬ ಅನ್ನುವಂಥ ಮಹಿಳೆಗೆ ಇಷ್ಟರ ಮಟ್ಟಿಗೆ ಇವತ್ತು ಹಾನಿಯಾಗಿರುವಂಥದ್ದು. ಅಷ್ಟೇ ಅಲ್ಲ, ಅಲ್ಲಿ ಹತ್ತಿರದಲ್ಲಿದ್ದಂಥ ಸ್ವರ್ಣಾಂಬ ಸೇರಿದಂತೆ 3 ಕಿವಿಯ ತಮಟೆ ಒಡೆದು ಹೋಗಿದೆ. ಅವರಿಗೆ ಕಿವಿ ಕೇಳಿಸ್ತಾ ಇಲ್ಲ. ಆದರೆ ಅದು ರಿಕವರ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ
ವೈದ್ಯರು ಹೇಳಿದ್ದಾರೆ. ಎಲ್ಲರೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಟ್ಟು 9 ಜನರಿಗೆ ತೀವ್ರತರವಾದ ಹಾನಿ ಆಗಿದೆ. ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದಕ್ಕೆ ಹೇಳಿದೆ, ಅದೃಷ್ಟವಶಾತ್ ಯಾರ್ದು ಜೀವಕ್ಕೆ ಹಾನಿ ಆಗಿಲ್ಲ. ಆ ಬಾಂಬ್ ಇಟ್ಟವನ ಉದ್ದೇಶ ಜೀವಕ್ಕೆ ಹಾನಿ ಮಾಡುವುದಿದ್ದಿದ್ರೂ ಇದ್ದಿರಬಹುದು. ಹಾಗಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. ನಾನು ಹೇಳದ್ನಲ್ಲ, CCTV ದೃಶ್ಯದಲ್ಲಿದೆ, ಬೆಂಕಿಯ ಸಿಡಿತ ಕಾಣುತ್ತೆ. ಆ ಸಿಡಿತಕ್ಕೆ ಯಾರು ಅಲ್ಲೇ ಪಕ್ಕದಲ್ಲಿದ್ದಿದ್ರೆ ಜೀವಕ್ಕೂ ಹಾನಿ ಆಗಬಹುದಿತ್ತು. ಎಲ್ಲರೂ ಸ್ವಲ್ಪ ದೂರದಲ್ಲೇ ಇದ್ರು. ಅದೃಷ್ಟವಶಾತ್ ಯಾರ್ದು ಜೀವಕ್ಕೆ ಹಾನಿ ಆಗುವ ಹಾಗೆ ಅದರ ಹತ್ತಿರ ಸಮೀಪ ಇರಲಿಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನನಗನ್ಸಿದ್ದು, ಇದ್ಯಾರು ಇಂಟರ್ನ್ಯಾಷನಲ್ ಟೆರರಿಸ್ಟ್ಗಳು ಬಂದು ಐಸಿಸ್ ಅವರು, ಹಿಜ್ಬುಲ್ ಮುಜಾಹಿದ್ದೀನ್ ಅವರು ಬಂದು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಇದು ಅದು ಯಾರೇ ಮಾಡಿರಲಿ ಅವರು ಉಗ್ರರೇ, ಅವ್ರನ್ನ ಗಲ್ಲಿಗೆ ಹಾಕಬೇಕು. ನೋ ಡೌಟ್ ಇನ್ ದಟ್. ಅದು ಭಯೋತ್ಪಾದಕ ಕೃತ್ಯವೇ, ಭಯವನ್ನು ಉತ್ಪಾದಿಸುವ ಸಲುವಾಗಿಯೇ ಮಾಡಿದ್ದಾರೆ. ನೋ ಡೌಟ್ ಇನ್ ದಟ್. ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇರಬಾರ್ದು ಅನ್ನುವ ಉದ್ದೇಶ ಇದರ ಹಿಂದೆ ಇದ್ದ ಕಾಣಿಸ್ತಾ ಇದೆ. ಆದರೆ ಆತ ಮಾಡಿದವನು ಯಾರಿದ್ದಾನೆ, ಅವನು ಅಡ್ಡಕಸಬಿ ಉಗ್ರ. ಆತ ಯಾವ ಲೆವೆಲ್ಗೆ ಹಾನಿ ಮಾಡಬೇಕು ಅಂದ್ಕೊಂಡಿದ್ದ, ಅದು ಆ ಬಾಂಬ್ ಮಾಡಿಲ್ಲ. ಅಲ್ಲಿಗೆ ಆತ ಅಡ್ಡಕಸಬಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಾಥಮಿಕ ತನಿಖೆಯ ನಂತರ ನೀವು ಪೊಲೀಸರ ಮಾತುಗಳನ್ನ ಕೇಳಿದ್ರೆ, ಹಾಗೆ ಸರ್ಕಾರದ ಪರವಾಗಿ ಯಾರೆಲ್ಲ ಮಾತಾಡಿದ್ರು, ಅದು ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಹಾಗೆ DCM DK ಶಿವಕುಮಾರ್ ಅವರು ಮಾತಾಡಿದ್ದಾಗಿರ್ಬೋದು, ಅವರೆಲ್ಲರೂ ಕೂಡ ಇದೇ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ನಿಮಗೆ DK ಶಿವಕುಮಾರ್ ಅವ್ರ ಮಾತು ಕೂಡ ಕೇಳಿಸ್ತೀನಿ. ಅವರ ಮಾತುಗಳನ್ನೇ ನೀವು ಕೇಳಿಸ್ಕೊಳ್ಳಿ. ಬಂದು ಒಂದು ಬ್ಯಾಗ್ ಇಟ್ಟು ಕೌಂಟ್ರಲ್ಲಿ ಪ್ರೈವೇಟ್ ಒಂದು ಮರದ ಪಕ್ಕದಲ್ಲಿ ಒಂದು ಬ್ಯಾಗ್ ಇಟ್ಟು ಹೋಗಿದ್ದಾರೆ. 1 ಗಂಟೆ ಆದಮೇಲೆ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟು ಅದು ಒಂದು ಬಾಂಬ್ ಬ್ಲಾಸ್ಟು, ಲೋ ಇಂಟೆನ್ಸಿವ್, ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಇರೋಂಥ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಒಂದು ಟೈಮರ್ ಫಿಕ್ಸ್ ಮಾಡಿದ್ದಾರೆ ನೋಡಿ ಅಂತೇಳಿ. ಸೊ ಒಂದು 10 ಜನಕ್ಕೆ ಇಂಜೂರ್ ಆಗಿದೆ. ಸೌಂಡ್ ಜಾಸ್ತಿ ಬಂದಿದೆ. ಸೌಂಡ್ ಜಾಸ್ತಿ ಬಂದಾಗ ಸ್ವಲ್ಪ ಕಿವಿಗೆಲ್ಲ ಕೆಲವರಿಗೆಲ್ಲ ಸ್ವಲ್ಪ ಶಾಕ್ ಆಗಿದೆ. ಅಷ್ಟೇ ಬ್ಲಾಸ್ಟ್ ಆಗಿರೋಂಥ ಒಂದು ಸಂದರ್ಭ ಕೂಡ ನಮ್ಮ CCTVಯಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿದೆ. ಆತ ಬಸ್ಸಿಂದ ಬಂದಿಳಿದಿದ್ದಾನೆ, ಕೋರ್ಟ್ ಒಳಗಡೆ ಬಂದಿದ್ದಾನೆ, ತಿಂಡಿ ಪ್ರೈವೇಟ್ಲಿ ತೆಗೆದುಕೊಂಡಿದ್ದಾನೆ. ಬಂದು ಪ್ರತಿಯೊಂದು ಮೂಮೆಂಟು ಕೂಡ ಅಲ್ಲಿ ನಮಗೆ ನೋಟಿಸ್ಗೆ ಬಂದಿದೆ, ಎಲ್ಲ ರೆಕಾರ್ಡ್ ಆಗಿದೆ. ಸೊ ಫೇಶಿಯಲ್ಲು ಮತ್ತೊಂದೆಲ್ಲ ಫೇಶಿಯಲ್ ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ರೆಕಾರ್ಡ್ಸಲ್ಲಿ, ಪೊಲೀಸ್ ರೆಕಾರ್ಡ್ಸಲ್ಲಿದೆ. ಪೊಲೀಸರು ಒಂದು ಸಪ್ರೇಟ್ ಟೀಮ್ ಮಾಡಿದ್ದಾರೆ. ನೋಡಿ, ಬಹುತೇಕ ಇದು ಅಡ್ಡಕಸಬಿಗಳ ಕೃತ್ಯ ಅನ್ನೋ ರೀತಿಯ ಒಪಿನಿಯನ್ನೇ ಸಹಜವಾಗಿ ಕಾಣಿಸುತ್ತೆ. ಆದರೆ ಈ ಕೃತ್ಯ ಟ್ರಯಲ್ ಎರರ್ ಮೆಥಡ್ ಕೂಡ ಆಗಿರಬಹುದು. ಯಾರೋ ಅಡ್ಡಕಸಬಿನೇ ಮಾಡಿದ್ದಾನೆ ಅಂಥೇಳಿ ಫೈನಲ್ ಡಿಸಿಷನ್ಗೂ ಬರೋಕ್ಕಾಗಲ್ಲ. ಕೆಲವು ಸತಿ ಟೆರರಿಸ್ಟ್ ಏನು ಮಾಡ್ತಾರೆ, ಅಡ್ಡಕಸಬಿಗಳ ಮೂಲಕವೇ ಒಂದು ಟ್ರಯಲ್ ಎರರ್ನ ಮಾಡ್ತಾರೆ. ಅಂತಹ ಪ್ರಯತ್ನ ಆಗಿರುವಂಥ ಸಾಧ್ಯತೆಯೂ ಕೂಡ ಇದೆ ಈ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂಥ ಬ್ಲಾಸ್ಟ್. ಇನಿಷಿಯಲಿ DK ಶಿವಕುಮಾರ್ ಅವರು ಏನು ಹೇಳಿದ್ರು, ಯಾರೋ ವ್ಯಾಪಾರ ನೋಡಿ ಸಹಿಸಕ್ಕಾಗದೆ ಕಾಂಪಿಟೇಟರ್ ಮಾಡಿರೋದು ಅಂತ. ನೋ, ನನಗೆ ಹಾಗೆ ಅನಿಸೋದಿಲ್ಲ. ಆ ರೀತಿಯ ಆ ಕಾರಣಕ್ಕಾಗಿ ಇಷ್ಟು ದೊಡ್ಡ ಹಾನಿ ಮಾಡುವಂತಹ ಬಾಂಬ್ ಅಂತಂದು ಯಾರೂ ಇಡೋದಿಲ್ಲ. ಅದಕ್ಕೆ 100 ದಾರಿ ಇರುತ್ತೆ. ವ್ಯಾಪಾರದ ಕಾಂಪಿಟೇಷನಿಗೆ ಪೆಟ್ಕೊಡ್ಬೇಕು ಅಂದರೆ ಬಾಂಬ್ ಬಿಟ್ಟು ಕಾಂಪಿಟೇಷನಿಗೆ ಪೆಟ್ಕೊಡ್ಲಿಕ್ಕೆ ಹೋಗೋದಿಲ್ಲ. DK ಶಿವಕುಮಾರ್ ಅವರ ಆ ಹೇಳಿಕೆಯನ್ನು ಒಪ್ಪೋದಿಲ್ಲ. ಆದರೆ ಇದು ಒಂದೋ ಟ್ರಯಲ್ ಎರರ್ ಮೆಥಡ್, ಅಥವಾ ಬಹಳ ದೊಡ್ಡ ಹಾನಿ ಮಾಡ್ಲಿಕ್ಕೆ ಹೋಗಿದ್ದಾರೆ, ಆತ ಅಡ್ಡಕಸಬಿ ಆಗಿರೋದ್ರಿಂದ ದೊಡ್ಡ ಹಾನಿ ಮಾಡ್ಲಿಕ್ಕೆ ಆಗಿಲ್ಲ. ಏನೋ ನಮ್ಮ ರಾಜ್ಯದ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಹಾಗಾಗಿ ಯಾವುದೇ ದೊಡ್ಡ ಹಾನಿ ಆಗಿಲ್ಲ, ಈ ರೀತಿಯಾಗಿ ಪರಿಭಾವಿಸಬೇಕಾಗುತ್ತೆ. ಆದರೆ ಇದನ್ನು ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಿಗೆ ಬಿಡಲಿಕ್ಕೂ ಆಗೋದಿಲ್ಲ. ಆತ ಮುಖಚಾರಿ ಸಿಕ್ಕಿದೆ, ಇವತ್ತಲ್ಲಿ ನಾಳೆ ಸೆರೆ ಹಿಡಿತಾರೆ. ಈಗಾಗಲೇ 8 ಸ್ಪೆಷಲ್ ಸ್ಕ್ವಾಡ್ ಮಾಡಿ ಅವರೆಲ್ಲರೂ ತನಿಖೆ ಮುಂದುವರಿಸಿದ್ದಾರೆ, ಫೀಲ್ಡಿಗೆ ಇಳಿದಿದ್ದಾರೆ, ಎಲ್ಲ ಕಡೆ ಸರ್ಚ್ ಆಪರೇಷನ್ ನಡೀತಾ ಇದೆ. ದಟ್ಸ್ ಡಿಫ್ರೆಂಟ್. ಆದರೆ ನೋಡಿ, ಇವರು ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಇರುತ್ತೆ. ಟೀಮ್ ಬೇರೆ ಬೇರೆ ಕಡೆ ಇರುವಂಥ ಚಾನ್ಸ್ ಇರುತ್ತೆ. ನನಗೆ ಚೆನ್ನಾಗಿ ನೆನಪಿದೆ, 2008ರಲ್ಲಿ ಆಡುಗೋಡಿ ಮೈನ್ ರೋಡಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆದಾಗ ನಾವು ಹೋಗಿದ್ದೆ, ಅಲ್ಲಿಗೆ ಸ್ಪಾಟಿಗೆ ಹೋಗಿದ್ದೆ. ಇಲ್ಲಿ ಬ್ಲಾಸ್ಟ್ ಆಯಿತು.
ಇಲ್ಲಿ ಬ್ಲಾಸ್ಟ್ ಆಗಿರೋ ಪ್ಲೇಸಿಗೆ ಇಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ನಾವು ಹೋಗಿದ್ದೀವಿ, ನಮಗೆ ಕಿವಿ ಕೇಳಿಸ್ತು ನೆಕ್ಸ್ಟ್ ಬ್ಲಾಸ್ಟ್ ಆಗಿದ್ದ ಪ್ಲೇಸು. ಈ ರೀತಿ ನಿರಂತರವಾಗಿ 8 ಸ್ಥಳಗಳಲ್ಲಿ ಬಾಂಬ್ ಇಟ್ಟಿದ್ರು. ಇದು ನಾ ಕಣ್ಣಾರೆ ಕಂಡಿರುವಂಥ ದೃಶ್ಯ, ಸುಮ್ಮನೆ ಹೇಳ್ತಿರೋದಲ್ಲ. ಮಡಿವಾಳ ಸರ್ಕಲಲ್ಲಿ, ಮಡಿವಾಳ ಚೆಕ್ ಪೋಸ್ಟ್ ಬಳಿ ಸುಧಾ ಎನ್ನುವಂತಹ ಸರಿಸುಮಾರು 50 ವರ್ಷದ ಆಸುಪಾಸಿನ ಮಹಿಳೆ ಅವತ್ತು ಬಾಂಬ್ ಬ್ಲಾಸ್ಟಿಗೆ ಸಾವನ್ನಪ್ಪಿದ್ರು. ಸೊ ಅವರು ಯಾರು ಮಾಡಿರ್ತಾರೆ ಅವರು ಇದನ್ನು ಬೇರೆ ಕಡೆ ಮುಂದುವರಿಸುವಂತಹ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಈ ಕೇಸನ್ನು ಪರಿಗಣಿಸಿ ಎಲ್ಲ ಕಡೆಯೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕು, ರೆಡ್ ಅಲರ್ಟ್ನ ಘೋಷಿಸಬೇಕು, ಹಾಗೂ ಕೂಡಲೇ ಅವ್ರನ್ನ ಸೆರೆ ಹಿಡಿದು ಹೆಡೆಮುರಿ ಕಟ್ಟಬೇಕು. ಇಷ್ಟು ಕೂಡ ಆಗಬೇಕಾಗಿದೆ. ನೋಡಿ, ಲೋಕಸಭಾ ಚುನಾವಣೆ ಕೂಡ ಕಣ್ಣೆದುರುಗಡೆ ಇದೆ. ಇದು ರಾಜಕೀಯದ ಆಯಾಮವನ್ನು ಪಡೆಯುತ್ತೆ. ಆದರೆ ನಮಗದು ಬೇಕಾಗಿಲ್ಲ. ಜನರ ಸುರಕ್ಷತೆಯೇ ನಮ್ಮ ಆದ್ಯತೆ. ಜನ ಸೇಫ್ ಆಗಿರಬೇಕು. ಎಲ್ಲರೂ ಧೈರ್ಯವಾಗಿ, ಯಾವುದೇ ಭಯ ಇಲ್ಲದೆ, ನಿರ್ಭೀತಿಯಿಂದ ಓಡಾಡುವಂತಹ ವಾತಾವರಣ ಸಮಾಜದಲ್ಲಿರಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಳ್ಳಿ ಅನ್ನೋದು ಎಲ್ಲರ ಒತ್ತಾಯ. ನಿಮ್ಮ ಪ್ರಕಾರ DK ಶಿವಕುಮಾರ್ ಅವರು ಹೇಳಿದ ಹಾಗೆ ಇದು ವ್ಯಾಪಾರದ ಪೈಪೋಟಿಗೆ ನಡೆದಂಥ ಕೃತ್ಯವೇ ಅಥವಾ ಇದು ಭಯೋತ್ಪಾದಕ ಕೃತ್ಯವೇ? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.